ಅಯ್ಯೋ ಬಾವ, ನೀವ್ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ನೀವು ಈ ಮನೆ ಅಳಿಯ, ಸೋಫಾದಲ್ಲೆಲ್ಲ ಮಲ್ಕೊಳ್ಬಾರ್ದು. ಪರವಾಗಿಲ್ಲ ರುಕು, ನಾವಿಲ್ಲೇ ಮಲಗ್ತೀವಿ. ಬಾವ, ಬೆಡ್ ರೆಡಿ ಆಗಿದೆ. ಪಾಪ ತುಂಬ ಸುಸ್ತಾಗಿರ್ತೀರ, ನೀವು ಅಲ್ಲೇ ಹೋಗಿ ಮಲ್ಕೊಳ್ಳಿ. ಹೌದಾ, ಸರಿ. ಏ ಕೃಷ್ಣ, ಏ ಕೃಷ್ಣ, ಬಾ ರೂಮಲ್ಲಿ ಹೋಗಿ ಮಲ್ಕೊಳ್ಳೋಣ. ಬಾರೋ. ಅಪ್ಪ, ನನಗೊಂದು ಚಾಪೆ ಸಿಕ್ಕಿದ್ರೆ ಸಂತಲ್ಲೂ ನಿದ್ದೆ ಮಾಡೋನು, ಅಂಥದ್ರಲ್ಲಿ ಸೋಫಾ ಸಿಕ್ಕಿದೆ. ಯಾಕೋ ಹಿಂಗೆ ಡಿಸ್ಟರ್ಬ್ ಮಾಡ್ತೀಯಾ? ಅಲ್ಲಿ ರೂಮ್ ರೆಡಿ ಇದೆ ಅಂತ ಹೇಳ್ತಿದ್ದೀನಿ. 4 ಗೋಡೆ ಇದೆ, ಮೇಲೆ ಫ್ಯಾನ್ ಬರ್ತಿದೆ, ಒಳ್ಳೆ ನಿದ್ದೆ ಮಾಡ್ತಾಯಿದ್ದೀನಿ. ಟೆಕ್ನಿಕಲ್ ಆಗಿ ಇದು ನನಗೆ ರೂಮ್ ಥರನೇ. ನೀವು ನನಗೆ ಡಿಸ್ಟರ್ಬ್ ಮಾಡಿಬಿಡಿ, ನೀವಿಬ್ಬರು ಹೋಗಿ. ಏನಾದರೂ ಮಾಡ್ಕೊ. ಇವಾಗ ನೀನು ಹೋಗಲ್ವಾ? ಗುಡ್ ನೈಟ್. ಸರಿ, ಇಲ್ಲೇ ಮಲ್ಕೋ. ಏಯ್, ಹೇಳೋ ಮೇಲೆ. ಇದನ್ನ ಮುಟ್ಟಕ್ ನಿನ್ಗೆ ಎಷ್ಟೋ ಧೈರ್ಯ? ನಾನು ನಿದ್ದೆ ಬರ್ತಾ ಇರಲಿಲ್ಲ, ಸೊಳ್ಳೆ ಬೇರೆ ಕಚ್ತಾ ಇತ್ತು. ಅಲ್ಲಿ ನೋಡದೆ ತೊಗೊಂಬಂದು ಯೂಸ್ ಮಾಡಿದೆ. ಸಾರಿ, ಮಡಿ ಮೇಲಿಗೆ ಏನಾರ ಇದೆಯಾ? ಎತ್ಕೊಂಡೆ ಅಂದ್ರೆ ಹೆಂಗೋ ಎತ್ಕೊಂಡ್ಬಿಟ್ಟೆ? ಯಾರ್ದೋ ಮನೆಗೆ ಬಂದು ಹೇಳ್ದೆ ಕೇಳ್ದೆ ಪರ್ಮಿಷನ್ ಇಲ್ದೆ ನಿಂಗೆ ಇಷ್ಟ ಬಂದಿದೆ ಮುಟ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಫಸ್ಟ್ ಆಫ್ ಆಲ್ ನಿಂಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರನ್ನ ಕೇಳಿ ಇದ್ದ ತಗೊಂಡೆ? ಲೇ ಭವ್ಯ, ಏನೇ ಆಯ್ತು? ಅಕ್ಕ, ಅಣ್ಣನ ಬೆಡ್ಶೀಟ್ ಕಣೆ ಇದು. ಇದನ್ನ ಮುಟ್ಟೋ ಯೋಗ್ಯತೆ ಹಂಗಿದ್ಯಾ? ಭವ್ಯ, ಕೂಗಾಡ್ಬೇಡ. ಮೋಸ್ಟ್ಲಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಕಣೆ, ಬಿಡೆ. ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕಿತ್ತು. ಇದೇನು ಅವ್ನ ವಸ್ತು ಅಲ್ವಲ್ಲ? ನಮ್ ವಸ್ತುಗಳನ್ನ ಸುಮ್ಮನೆ ಹಾಗೆ ಮುಟ್ಟೋ ಹಾಗಿಲ್ಲ ಕಣೆ. ಅವತ್ತು ಹಿಂಗೆ ಅಣ್ಣನ ಹಂಗೆ ಕರ್ಕೊಂಡು ಹೋಗ್ಬಿಟ್ರಲ್ಲ. ಭವ್ಯ, ಇವಾಗ ಯಾಕೆ ಆ ಮಾತಲ್ಲ? ನಿನ್ನಂತವ್ರನ್ನ ಮನೆಗೆ ಸೇರ್ಸ್ಲೇಬಾರ್ದಾಗಿತ್ತು. ನಿನ್ನಂತ ಕೊಲೆಗಡಕರಿಗೆ ನಮ್ಮ ಅಣ್ಣನ ವಸ್ತುಗಳನ್ನ ಮುಟ್ಟೋ ಅಧಿಕಾರನೇ ಇಲ್ಲ. ಭವ್ಯ, ನಂದೇ ತಪ್ಪು, ಕ್ಷಮಿಸ್ಬಿಡಿ. ಭವ್ಯ, ಏನೇ ಆಗಿದೆ ನಿಂಗೆ? ಸಾಕು, ಏನು ಮಾತಾಡ್ಬೇಡ ನೀನು.